ನಮಸ್ಕಾರ. ಆಗಸ್ಟ್ 11, 2026ರಂದು ಆಸ್ಟ್ರೇಲಿಯನ್ ಸೆನ್ಸಸ್ ನಡೆಯಲಿದೆ. ಆಸ್ಟ್ರೇಲಿಯಾದಲ್ಲಿ ಇರುವ ಎಲ್ಲರೂ ಈ ಸೆನ್ಸಸ್ನಲ್ಲಿ ಭಾಗವಹಿಸಲೇಬೇಕು. ನೀವು ರೆಸಿಡೆಂಟ್ಸ್ ಆಗಿರಿ, ವಿಸಿಟರ್ಸ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇಲ್ಲ ಟೆಂಪರರಿ ವೀಸಾ ಹೋಲ್ಡರ್ಸ್ ಆದರೂ ಕೂಡ ನೀವು ಈ ಸೆನ್ಸಸ್ನಲ್ಲಿ ಭಾಗವಹಿಸಲೇಬೇಕು. ಇದು ಕಡ್ಡಾಯ, ಮ್ಯಾಂಡೇಟ್ರಿ. ಈ 2026ರ ಸೆನ್ಸಸ್ ಆಸ್ಟ್ರೇಲಿಯಾದ ಮೋಸ್ಟ್ ಪ್ರೋಗ್ರೆಸಿವ್ ಅಂತ ಹೇಳಲಾಗಿದೆ. ಜೆಂಡರ್, ಸೆಕ್ಷುಯಲ್ ಓರಿಯೆಂಟೇಷನ್ ಅಂತ ಹೊಸ ಪ್ರಶ್ನೆಗಳು ಕೂಡ ಇದೆ. 16 ವರ್ಷಕ್ಕಿಂತ ಹೆಚ್ಚಿನ ವಯಸ್ಕರು ಈ ಸೆನ್ಸಸ್ನಲ್ಲಿ ಭಾಗವಹಿಸಬಹುದು. ಹಾಗೂ LGBTQIA+ ಆಸ್ಟ್ರೇಲಿಯನ್ಸ್ ಕೂಡ ಫಾರ್ಮಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಎಲ್ಲ ಮನೆಗಳಿಗೆ ಸೆನ್ಸಸ್ ಲೆಟರ್ ಪೋಸ್ಟ್ ಮಾಡಲಾಗಿದೆ. ಆ ಲೆಟರಲ್ಲಿ ನಿಮ್ಮ ಸೆನ್ಸಸ್ ನಂಬರ್ ಹಾಗೂ ಒಂದು ಯುನೀಕ್ ಕೋಡ್ ಇಲ್ಲ ಪಾಸ್ವರ್ಡ್ ಇದೆ. ಅದನ್ನು ನೀವು ಉಪಯೋಗಿಸಿ ನೀವು ಸೆನ್ಸಸ್ನ ಆನ್ಲೈನ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂದರೆ ಪೇಪರ್ ಬೇಸ್ಡ್ ಫಾರ್ಮ್ಸ್ ಕೂಡ ಇದೆ. ಈ ಸೆನ್ಸಸ್ ಕಡ್ಡಾಯ, ಮ್ಯಾಂಡೇಟ್ರಿ. ನಾನು ನಿಮಗೆ ಮುಂಚೆನೇ ಹೇಳಿದೆ. ಆಸ್ಟ್ರೇಲಿಯನ್ ಗೌರ್ಮೆಂಟು 30ಕ್ಕೂ ಹೆಚ್ಚು ಫೀಲ್ಡ್ ಸ್ಟಾಫ್ಗಳನ್ನ ರಿಮೋಟ್ ಕಮ್ಯುನಿಟೀಸ್ ಕವರೇಜ್ಗೆ ಅಂತ ಡಿಪ್ಲಾಯ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಸೆನ್ಸಸ್ನಲ್ಲಿ ಭಾಗವಹಿಸಿ. ಈ ಇನ್ಫಾರ್ಮೇಷನಿಂದ ಅಂದರೆ ಶಾಲೆಗಳು, ಆಸ್ಪತ್ರೆ, ಟ್ರಾನ್ಸ್ಪೋರ್ಟ್, ಹೌಸಿಂಗ್, ಕಮ್ಯುನಿಟಿ ಪ್ರೋಗ್ರಾಮ್ಸ್ ಮತ್ತು ಲ್ಯಾಂಗ್ವೇಜ್ ಸರ್ವಿಸಸ್ಗೆ ಪ್ಲ್ಯಾನ್ ಮಾಡೋಕ್ಕೆ ಆಸ್ಟ್ರೇಲಿಯನ್ ಗೌರ್ಮೆಂಟು ಈ ಇನ್ಫಾರ್ಮೇಷನ್ನ ಉಪಯೋಗಿಸ್ತಾರೆ. ಭಾಷೆ ಅಂತ ಬಂದರೆ ನಮ್ಮ ಆಸ್ಟ್ರೇಲಿಯಾದ ಕನ್ನಡ ಕೂಟ ಸಂಘಟನೆ AKKI ಅಕ್ಕಿ ಅಂದರೆ ನಮ್ಮ ಆಸ್ಟ್ರೇಲಿಯಾದ ಎಲ್ಲ ಕನ್ನಡ ಸಂಘಗಳು, ಸಿಡ್ನಿ ಕನ್ನಡ ಸಂಘ, ಮೆಲ್ಬೋರ್ನ್ ಕನ್ನಡ ಸಂಘ, ಅಡಿಲೇಡ್ ಕನ್ನಡ ಸಂಘ, ಕರ್ನಾಟಕ ಅಸೋಸಿಯೇಷನ್ ಆಫ್ ಕ್ಯಾನ್ಬರಾ, ವಿಂಡಮ್ ಕನ್ನಡ ಬಳಗ, ವೆಸ್ಟರ್ನ್ ಆಸ್ಟ್ರೇಲಿಯಾ ಕನ್ನಡ ಸಂಘ, ಕನ್ನಡ ಸಂಘ ಕ್ವೀನ್ಸ್ಲ್ಯಾಂಡ್, ಕನ್ನಡ ಇಲವಾರ ಸ್ನೇಹ ಸಂಘ, ಹಂಟರ್ ಕನ್ನಡ ಸಂಘ ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮ್ಮ ಕನ್ನಡ ಭಾಷೆನ ಪ್ರಮೋಟ್ ಮಾಡೋಕ್ಕೆ ಹಾಗೂ ನಮ್ಮ ಕನ್ನಡ ಭಾಷೆಗೆ ಒಂದು ರೆಪ್ರೆಸೆಂಟೇಷನ್ ಸಿಗಬೇಕು ಅಂತಿದ್ರೆ ಈ ಸೆನ್ಸಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಹಳನೇ ಮುಖ್ಯ. ಇವರು ನಮ್ಮ ಆಸ್ಟ್ರೇಲಿಯಾದ ಕನ್ನಡ ಕೂಟ ಸಂಘಟನೆ, ಆಸ್ಟ್ರೇಲಿಯಾದ ಎಲ್ಲ ಕನ್ನಡ ಸಂಘಗಳು ಹೇಳೋದು ಒಂದೇ. ಸೆನ್ಸಸ್ ಫಾರ್ಮಲ್ಲಿ ಪ್ರಶ್ನೆ 21ಕ್ಕೆ ಕನ್ನಡ ಹಾಗೂ ಪ್ರಶ್ನೆ 23ಕ್ಕೆ ಇಂಡಿಯಾ ಅಂತ ಉತ್ತರ ಕೊಡಿ ಅಂತ ಈ ಎಲ್ಲ ಕನ್ನಡ ಸಂಘಗಳು ಕರೆ ಕೊಟ್ಟಿದ್ದಾರೆ. ನಾವೆಲ್ಲ ಕನ್ನಡಿಗರು ಗುರುತಿಸ್ಕೊಳ್ಬೇಕು ಹಾಗೂ ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಸೂಕ್ತವಾದ ಗೌರವ, ಸ್ಥಾನಮಾನ ದೊರಕಬೇಕು ಅಂತಿದ್ರೆ ನೀವೆಲ್ಲರೂ ಸೇರಿ ಸೆನ್ಸಸ್ನಲ್ಲಿ ಪ್ರಶ್ನೆ 21ಕ್ಕೆ ಕನ್ನಡ ಹಾಗೂ ಪ್ರಶ್ನೆ 23ಕ್ಕೆ ಇಂಡಿಯಾ ಅಂತ ದಯವಿಟ್ಟು ಎಂಟರ್ ಮಾಡಿ. ಈ ಇನ್ಫಾರ್ಮೇಷನಿಂದ ಸರ್ಕಾರದಿಂದ ದೊರೆಯುವ ನಮಗೆ ಹಲವಾರು ಸೌಲಭ್ಯಗಳು ಹಾಗೂ ಸಹಾಯ ನಾವೆಲ್ಲ ಕನ್ನಡಿಗರು ಪಡೆಯಬಹುದು. ಮರಿಬೇಡಿ, ಸೆನ್ಸಸ್ 11 ಆಗಸ್ಟ್ 2026, ಪ್ರಶ್ನೆ 21ಕ್ಕೆ ಕನ್ನಡ, 23ಕ್ಕೆ ಇಂಡಿಯಾ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಹಾಗೆ ಈ ವಿಡಿಯೋನ ಆಸ್ಟ್ರೇಲಿಯಾಲಿರುವ ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡೋಕ್ಕೆ ಮರಿಬೇಡಿ. ನಮಸ್ಕಾರ.